ಪ್ರಶ್ನೆ, ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೀರತ್, ಬಿ ಲಾಹೋರ್, ಸಿ ಮೈಸೂರು, ಡಿ ಅಮೃತ್ಸರ. ನಿಮ್ಮ ಸರಿಯಾದ ಉತ್ತರ ಡಿ ಅಮೃತ್ಸರ. ನಿಮ್ಮ ಎರಡನೆಯ ಪ್ರಶ್ನೆ, ಕನಿಷ್ಕನ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆಗ್ರಾ, ಬಿ ಬನವಾಸಿ, ಸಿ ಪುರುಷಪುರ, ಡಿ ಅಲಹಾಬಾದ್. ನಿಮ್ಮ ಸರಿಯಾದ ಉತ್ತರ ಸಿ ಪುರುಷಪುರ. ನಿಮ್ಮ ಮೂರನೆಯ ಪ್ರಶ್ನೆ, ಜೋಗ ಜಲಪಾತ ಯಾವ ನದಿಯ ದಡದ ಮೇಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೃಷ್ಣಾ ನದಿ, ಬಿ ಗಂಗಾ ನದಿ, ಸಿ ಶರಾವತಿ ನದಿ, ಡಿ ಗೋದಾವರಿ ನದಿ. ನಿಮ್ಮ ಸರಿಯಾದ ಉತ್ತರ ಸಿ ಶರಾವತಿ ನದಿ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಗೌತಮ ಬುದ್ಧನು ಜನಿಸಿದ್ದು ಯಾವ ಸ್ಥಳದಲ್ಲಿ? ನಿಮ್ಮ ಆಪ್ಷನ್ಸ್ಗಳು: ಎ ವೈಶಾಲಿ, ಬಿ ಲುಂಬಿನಿ, ಸಿ ಜುಂಬಿಕಾ, ಡಿ ಕಪಿಲವಸ್ತು. ನಿಮ್ಮ ಸರಿಯಾದ ಉತ್ತರ ಬಿ ಲುಂಬಿನಿ. ನಿಮ್ಮ ಐದನೆಯ ಪ್ರಶ್ನೆ, ಪಿಂಕ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಶಿಮ್ಲಾ, ಬಿ ಜೈಪುರ್, ಸಿ ದೆಹಲಿ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಬಿ ಜೈಪುರ್. ನಿಮ್ಮ ಆರನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಬಂದರು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ ಬಂದರು, ಬಿ ಕಾಡ್ಲಾ ಬಂದರು, ಸಿ ಪಂಜಾಬ್ ಬಂದರು, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಮುಂಬೈ ಬಂದರು. ನಿಮ್ಮ ಏಳನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಅನ್ನು 2 ಬಾರಿ ಏರಿದ ಪ್ರಥಮ ಮಹಿಳೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಬಚೇಂದ್ರಿ ಪಾಲ್, ಬಿ ಪಿಟಿ ಉಷಾ, ಸಿ ದಿನಾ ವಾಕೆರ್, ಡಿ ಸಂತೋಷ್ ಯಾದವ್. ನಿಮ್ಮ ಸರಿಯಾದ ಉತ್ತರ ಡಿ ಸಂತೋಷ್ ಯಾದವ್. ನಿಮ್ಮ 8ನೇ ಪ್ರಶ್ನೆ, ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿದ ಅತಿ ಕಿರಿಯ ವಯಸ್ಸಿನ ಆಟಗಾರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಿರಾಟ್ ಕೊಹ್ಲಿ, ಬಿ ಎಂಎಸ್ ಧೋನಿ, ಸಿ ಶಹೀದ್ ಅಫ್ರಿದಿ, ಡಿ ಮೊಹಮ್ಮದ್ ಅಶ್ರಫುಲ್. ನಿಮ್ಮ ಸರಿಯಾದ ಉತ್ತರ ಡಿ ಮೊಹಮ್ಮದ್ ಅಶ್ರಫುಲ್. ನಿಮ್ಮ 9ನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆಸ್ಟ್ರಿಚ್, ಬಿ ನವಿಲು, ಸಿ ಹದ್ದು, ಡಿ ಟರ್ಕಿ. ನಿಮ್ಮ ಸರಿಯಾದ ಉತ್ತರ ಎ ಆಸ್ಟ್ರಿಚ್. ನಿಮ್ಮ 10ನೇ ಪ್ರಶ್ನೆ, ಭಾರತದ ಅತಿ ವೇಗದ ರೈಲು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತಾಜ್ ಎಕ್ಸ್ಪ್ರೆಸ್, ಬಿ ಜಿಟಿ ಎಕ್ಸ್ಪ್ರೆಸ್, ಸಿ ರಾಜಧಾನಿ ಎಕ್ಸ್ಪ್ರೆಸ್, ಡಿ ವಂದೇ ಭಾರತ್ ಎಕ್ಸ್ಪ್ರೆಸ್. ನಿಮ್ಮ ಸರಿಯಾದ ಉತ್ತರ ಡಿ ವಂದೇ ಭಾರತ್ ಎಕ್ಸ್ಪ್ರೆಸ್. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಖಡಕ್ವಾಸ್ಲಾ, ಬಿ ಮೈಸೂರು, ಸಿ ದೆಹಲಿ, ಡಿ ಹೈದರಾಬಾದ್. ನಿಮ್ಮ ಸರಿಯಾದ ಉತ್ತರ ಎ ಖಡಕ್ವಾಸ್ಲಾ. ನಿಮ್ಮ 12ನೇ ಪ್ರಶ್ನೆ, ಭಾರತೀಯ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಪುಣೆ, ಬಿ ಡೆಹ್ರಾಡೂನ್, ಸಿ ಚೆನ್ನೈ, ಡಿ ಲಕ್ನೋ. ನಿಮ್ಮ ಸರಿಯಾದ ಉತ್ತರ ಬಿ ಡೆಹ್ರಾಡೂನ್. ನಿಮ್ಮ 13ನೇ ಪ್ರಶ್ನೆ, ಮೀನು ಯಾವ ಅಂಗದ ಸಹಾಯದಿಂದ ಉಸಿರಾಡುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಶ್ವಾಸಕೋಶ, ಬಿ ಕಿವಿರುಗಳು, ಸಿ ಚರ್ಮ, ಡಿ ಬಾಯಿಯಿಂದ. ನಿಮ್ಮ ಸರಿಯಾದ ಉತ್ತರ ಬಿ ಕಿವಿರುಗಳು. ನಿಮ್ಮ 14ನೇ ಪ್ರಶ್ನೆ, ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರು ಇರುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ರಾಷ್ಟ್ರಪತಿ, ಬಿ ಪ್ರಧಾನಿ ಮಂತ್ರಿ, ಸಿ ಗೃಹ ಮಂತ್ರಿ, ಡಿ ಉಪರಾಷ್ಟ್ರಪತಿ. ನಿಮ್ಮ ಸರಿಯಾದ ಉತ್ತರ ಡಿ ಉಪರಾಷ್ಟ್ರಪತಿ. ನಿಮ್ಮ 15ನೇ ಪ್ರಶ್ನೆ, ಡುರಾಂಡ್ ಕಪ್ ಯಾವ ಆಟದಲ್ಲಿ ನೀಡಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹಾಕಿ, ಬಿ ಫುಟ್ಬಾಲ್, ಸಿ ಕ್ರಿಕೆಟ್, ಡಿ ಟೆನ್ನಿಸ್. ನಿಮ್ಮ ಸರಿಯಾದ ಉತ್ತರ ಬಿ ಫುಟ್ಬಾಲ್. ನಿಮ್ಮ 16ನೇ ಪ್ರಶ್ನೆ, ಮಂತ್ರಿ ಪದವನ್ನು ಯಾವ ಆಟಕ್ಕೆ ಬಳಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಚೆಸ್, ಬಿ ಕ್ಯಾರಂ, ಸಿ ಗಾಲ್ಫ್, ಡಿ ಲೂಡೋ. ನಿಮ್ಮ ಸರಿಯಾದ ಉತ್ತರ ಎ ಚೆಸ್. ನಿಮ್ಮ 17ನೇ ಪ್ರಶ್ನೆ, ಮಲಗಿರುವ ಬುದ್ಧ ಪರ್ವತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮೈಸೂರು, ಬಿ ಕೊಪ್ಪಳ, ಸಿ ಗದಗ, ಡಿ ಯಾದಗಿರಿ. ನಿಮ್ಮ ಸರಿಯಾದ ಉತ್ತರ ಡಿ ಯಾದಗಿರಿ. ನಿಮ್ಮ 18ನೇ ಪ್ರಶ್ನೆ, ಕಥಕ್ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಉತ್ತರ ಪ್ರದೇಶ, ಸಿ ತಮಿಳುನಾಡು, ಡಿ ಕೇರಳ. ನಿಮ್ಮ ಸರಿಯಾದ ಉತ್ತರ ಬಿ ಉತ್ತರ ಪ್ರದೇಶ. ನಿಮ್ಮ 19ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತಿ ಪ್ರಾಚೀನ ವೇದ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಯಜುರ್ವೇದ, ಬಿ ಋಗ್ವೇದ, ಸಿ ಸಾಮವೇದ, ಡಿ ಅಥರ್ವಣ ವೇದ. ನಿಮ್ಮ ಸರಿಯಾದ ಉತ್ತರ ಬಿ ಋಗ್ವೇದ. ನಿಮ್ಮ 20ನೇ ಪ್ರಶ್ನೆ, ಗುಪ್ತ ಪರಂಪರೆಯ ಸ್ಥಾಪಕ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ 1ನೇ ಚಂದ್ರಗುಪ್ತ, ಬಿ 2ನೇ ಚಂದ್ರಗುಪ್ತ, ಸಿ ಸಮುದ್ರಗುಪ್ತ, ಡಿ ಶ್ರೀಗುಪ್ತ.
ನಿಮ್ಮ ಸರಿಯಾದ ಉತ್ತರ ಡಿ ಶ್ರೀಗುಪ್ತ. ನಿಮ್ಮ 21ನೇ ಪ್ರಶ್ನೆ, ಸಾಂಚಿಯಲ್ಲಿನ ಸೂಕ್ತವನ್ನು ನಿರ್ಮಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಅಶೋಕ, ಬಿ ಕಾನಿಷ್ಕ, ಸಿ ಹರ್ಷವರ್ಧನ, ಡಿ ಮಹಾವೀರ. ನಿಮ್ಮ ಸರಿಯಾದ ಉತ್ತರ ಎ ಅಶೋಕ. ನಿಮ್ಮ 22ನೇ ಪ್ರಶ್ನೆ, ಭೂಮಿಯ ಮೇಲೆ ಅಂದಾಜು ನೀರು ಎಷ್ಟು ಶೇಕಡರಷ್ಟು ಇದೆ? ನಿಮ್ಮ ಆಪ್ಷನ್ಸ್ಗಳು ಎ ಶೇಕಡ 50, ಬಿ ಶೇಕಡ 60, ಸಿ ಶೇಕಡ 70, ಡಿ ಶೇಕಡ 90. ನಿಮ್ಮ ಸರಿಯಾದ ಉತ್ತರ ಸಿ ಶೇಕಡ 70. ನಿಮ್ಮ 23ನೇ ಪ್ರಶ್ನೆ, ಬ್ರಿಟಿಷರಿಗೆ ಗಾಂಧೀಜಿಯವರು ಭಾರತವನ್ನು ಬಿಟ್ಟು ತೊಲಗಿ ಎಂದು ಹೇಳಿದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ 1600ರಲ್ಲಿ, ಬಿ 2001ರಲ್ಲಿ, ಸಿ 1942ರಲ್ಲಿ, ಡಿ 1500ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಸಿ 1942ರಲ್ಲಿ. ನಿಮ್ಮ 24ನೇ ಪ್ರಶ್ನೆ, ಭಾರತ ದೇಶದ ಜೊತೆ ಪ್ರಥಮ ವ್ಯಾಪಾರ ಸಂಬಂಧವನ್ನು ಹೊಂದಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ರಷ್ಯಾ, ಬಿ ಫ್ರಾನ್ಸ್, ಸಿ ಇಂಗ್ಲೆಂಡ್, ಡಿ ಪೋರ್ಚುಗಲ್. ನಿಮ್ಮ ಸರಿಯಾದ ಉತ್ತರ ಡಿ ಪೋರ್ಚುಗಲ್. ನಿಮ್ಮ ಕೊನೆಯ ಪ್ರಶ್ನೆ, ಸರ್ದಾರ್ ವಲ್ಲಭ್ ಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು ಎ ದೆಹಲಿನಲ್ಲಿ, ಬಿ ಇಂದೋರ್ನಲ್ಲಿ, ಸಿ ಮಸೂರಿನಲ್ಲಿ, ಡಿ ಹೈದರಾಬಾದ್ನಲ್ಲಿ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.